ಆಂಧ್ರಕ್ಕೆ ಹೋದ್ರೂ ಅಕ್ಕಿ ಸಿಗ್ಲಿಲ್ಲ, ತೆಲಂಗಾಣಕ್ಕೆ ಹೋದ್ರೂ ಅಕ್ಕಿ ಸಿಗ್ಲಿಲ್ಲ, ಪಂಜಾಬ್ಗೆ ಹೋದ್ರೂ ಅಕ್ಕಿ ಸಾಕಾಗ್ಲಿಲ್ಲ, ಛತ್ತೀಸ್ಗಢ ಕೊಡ್ತೀವಿ ಅಂದ್ರೂ ಖರೀದಿ ಮಾಡ್ಲಿಲ್ಲ. ಕೇಂದ್ರ ಸರ್ಕಾರವನ್ನ ದೂಷಿಸೋದು ಬಿಡ್ತಾ ಇಲ್ಲ. 50 ದಿನಗಳಿಂದ ನಾಳೆ 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 ಅಂತಿದ್ದ ಸರ್ಕಾರ ಈಗ 5 ಕೆಜಿ ಅಕ್ಕಿ ಜೊತೆ 5 ಕೆಜಿಗೆ ಕಾಸು ಕೊಡ್ತೀವಿ ಅಂತಿದೆ. ಅನ್ನಭಾಗ್ಯ ಅಕ್ಕಿ ಜೊತೆಗೆ ಹಣ, ಫಲಾನುಭವಿಗಳ ಖಾತೆಗೆ ಕಾಸು. ಕಾಂಗ್ರೆಸ್ ನೀಡಿದ್ದ ಗ್ಯಾರಂಟಿಗಳಲ್ಲಿ ಸರ್ಕಾರದ ಮುಂದೆ ಇದ್ದಂತಹ ಬೆಟ್ಟದಂತಹ ಸವಾಲುಗಳಲ್ಲಿ ಅನ್ನಭಾಗ್ಯ ಗ್ಯಾರಂಟಿಯೂ ಒಂದು. ಈ ಗ್ಯಾರಂಟಿ ಜಾರಿಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗದಿದ್ದಕ್ಕೆ ಬಿ ಪ್ಲಾನ್ ಅನ್ನು ಜಾರಿಗೆ ತರಲು ಮುಂದಾಗಿದೆ. ಅನ್ನಭಾಗ್ಯದ ಹೆಚ್ಚುವರಿ ಅಕ್ಕಿ ಬದಲು ಆ ಅಕ್ಕಿಗೆ ಸರಿಸಮಾನವಾಗಿ ಹಣ ನೀಡೋಕೆ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಅದರಂತೆ ಜುಲೈ 1ರಿಂದಲೇ ಹಣ ಮನೆ ಯಜಮಾನರ ಖಾತೆ ಸೇರಲಿದೆ. ಜುಲೈ ತಿಂಗಳಲ್ಲಿ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದರಿಂದ ನಾವು ಮಾತಿನಂತೆ ನಡ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ಸಿಕ್ಕವರಿಗೆ, ಅದು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಅಕ್ಕಿ ಸಿಕ್ಕವರಿಗೆ ನಾವು ಅವರಿಗೆ 34 ರೂಪಾಯಿನಂತೆ 1 ಕೆಜಿ ಅಕ್ಕಿಗೆ ಡಿಬಿಟಿ ಮೂಲಕ ದುಡ್ಡು ಕೊಡ್ತೀವಿ. ನಾವು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ನಮ್ಮ ಏನು ಜನಪರ ಯೋಜನೆಗಳಿತ್ತು ಅದಕ್ಕೆ ತಡಿಬೇಕು ಅಂತ ಹೇಳಿ ಅಕ್ಕಿ ಇದ್ರೂ ಕೂಡ ಕೊಡ್ತಾ ಇಲ್ಲ. ಆದ್ರೂ ಜನಕ್ಕೆ ನಾವು ಕೊಟ್ಟು ಮಾತು ಉಳಿಸ್ಕೊಳ್ಳಿಕ್ಕೆ ಈ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಒಬ್ಬರಿದ್ರೆ 5 ಕೆಜಿ, ಇಬ್ಬರಿದ್ರೆ 10 ಕೆಜಿ, ಯಾವುದು ನಾವು ಕರ್ನಾಟಕ ಸರ್ಕಾರ ಕೊಡೋದನ್ನ ನಾನು ಹೇಳ್ತಾ ಇದ್ದೀನಿ. 5 ಜನ ಇದ್ರೆ 25 ಕೆಜಿ ಆಗ್ತದೆ. ಅದರ ಪ್ರಕಾರ 34 ರೂಪಾಯಿ 1 ಕೆಜಿ ಅತ್ತೆ ನಾವು ಹಣವನ್ನ ಅವರ ಅಕೌಂಟ್ಗೆ ಸೇರಿಸುವಂತ ಏರ್ಪಾಟನ್ನು ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುವ ಈ ಒಂದು ಅಕ್ಕಿ ಬದಲಿಗೆ ಹಣ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಲೆಕ್ಕಾಚಾರ ಹಾಕ್ತಿದೆ. ಗಮನಿಸ್ತಾ ಹೋಗೋಣ ಅಂಕಿ ಸಂಖ್ಯೆಗಳ ಜೊತೆಗೆ. 5 ಕೆಜಿ ಅಕ್ಕಿ ಅಂದ್ರೆ 10 ಕೆಜಿ ಅನ್ನೋ ಗ್ಯಾರಂಟಿಯಲ್ಲಿ 5 ಕೆಜಿ ಕೇಂದ್ರ ಸರ್ಕಾರ ಕೊಡ್ತಿದೆ. ರಾಜ್ಯ ಸರ್ಕಾರದ ಕಡೆಯಿಂದ ಕೊಡಬೇಕಾಗಿದ್ದ 5 ಕೆಜಿ ಅಕ್ಕಿಗೆ ಅಕ್ಕಿ ಹೊಂದಾಣಿಕೆ ಆಗಿಲ್ಲ. ಹೀಗಾಗಿ ಈ 5 ಕೆಜಿ ಬದಲಿಗೆ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿಯ ಜೊತೆಗೆ ಇನ್ನು 5 ಕೆಜಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ನಿರ್ಧಾರವನ್ನ ಪ್ರಕಟಿಸಿದೆ. ಅಂದ್ರೆ 34 ರೂಪಾಯಿ ಪ್ರತಿ ಕೆಜಿಗೆ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರ ಮಾಡಿ 5 ಕೆಜಿಗೆ 170 ರೂಪಾಯಿ ಒಂದು ತಲೆಗೆ ಅನ್ನೋ ರೀತಿಯಲ್ಲಿ, ಅಂದ್ರೆ BPL ಕಾರ್ಡ್ ಹಾಗೆ ಅಂತ್ಯೋದಯ ಕಾರ್ಡ್ ಇರುವವರ ವ್ಯಕ್ತಿಗಳ ನೇರ ಬ್ಯಾಂಕ್ ಖಾತೆಗೇನೆ ಈ ಒಂದು ಹಣವನ್ನ ವರ್ಗಾವಣೆ ಮಾಡ್ತೀವಿ 170 ರೂಪಾಯಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಿದೆ. ಇನ್ ಕೇಸ್ ಮನೆಯಲ್ಲಿ 5 ಜನ ಇದ್ರೆ ಹೇಗೆ, ಅಥವಾ 4, 3 ಜನ ಇದ್ರೆ ಹೇಗೆ ಅನ್ನೋದಕ್ಕೆ 5 ಜನರ ರೆಫರೆನ್ಸ್ ಅನ್ನ ತೆಗೆದುಕೊಂಡು ಕೂಡ ಸಚಿವರು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಒಂದು ಮನೆಯಲ್ಲಿ 5 ಜನ ಇದ್ರೆ 1 ಕೆಜಿಗೆ 34 ರೂಪಾಯಿ, ಹಾಗೆ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅನ್ನೋ ರೀತಿಯಲ್ಲಿ 170 ಇಂಟು 5 ಮಾಡಿ 850 ರೂಪಾಯಿ ಮನೆಯ ಯಜಮಾನ ಅಂತ ಹೇಳಿ ಯಾರು ಘೋಷಣೆ ಆಗಿರ್ತಾರೆ ಅವರ, ಅಂದ್ರೆ ಮನೆ ಮ್ಯಾನೇಜ್ ಮಾಡ್ತಿರುವವರು ಯಾರು ಅಂತ ಹೇಳಿ ಘೋಷಣೆ ಆಗಿರುತ್ತೆ ಕಾರ್ಡ್ಗಳಲ್ಲಿ, ಅವರ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಅಂದ್ರೆ ಒಟ್ಟು ಲೆಕ್ಕಾಚಾರವನ್ನ ನಾವು ಗಮನಿಸಿದ್ರೆ ಈಗ 5 ವ್ಯಕ್ತಿಗಳಿರೋ ಒಂದು ಕುಟುಂಬಕ್ಕೆ 850 ರೂಪಾಯಿ, ಅಥವಾ ಒಬ್ಬನೇ ವ್ಯಕ್ತಿ ಇದ್ರೆ 170 ರೂಪಾಯಿ ಅನ್ನೋ ರೀತಿಯ ಲೆಕ್ಕಾಚಾರ ಮಾಡಿದ್ರೆ ಸರಿ ಸುಮಾರು ಒಂದು ತಿಂಗಳಿಗೆ 750ರಿಂದ 800 ಕೋಟಿಯಷ್ಟು ಖರ್ಚನ್ನ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಅದರಲ್ಲೂ ನೇರವಾಗಿ ಹಣದ ಸ್ವರೂಪದಲ್ಲೇ ಈ ಖರ್ಚನ್ನ ಮಾಡೋ ಅನಿವಾರ್ಯತೆ. BPL ಹಾಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಒಂದು ಯೋಜನೆ ಫಲಾನುಭವಿಗಳಾಗ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾದ್ರೆ ಫಲಾನುಭವಿಗಳು ಎಷ್ಟು ಮಂದಿ, ಅದರ ಲೆಕ್ಕಾಚಾರ ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಅಂತ್ಯೋದಯ ಕಾರ್ಡ್ ಇರುವವರು ರಾಜ್ಯದಲ್ಲಿ ಒಟ್ಟು 10.90 ಲಕ್ಷ ಮಂದಿ. BPL ಕುಟುಂಬಗಳ ಸಂಖ್ಯೆ 1.17 ಕೋಟಿಯಷ್ಟಿದೆ. ಒಟ್ಟು ಪಡಿತರರ ಪಟ್ಟಿಯಲ್ಲಿ ಇರುವ ಅಂಕಿಅಂಶಗಳನ್ನ ಗಮನಿಸಿದ್ರೆ 1.19 ಕೋಟಿ. ಹಾಗೆ ಒಟ್ಟು ಫಲಾನುಭವಿಗಳು ಎಷ್ಟು ಮಂದಿ ಆಗ್ತಾರೆ BPL ಜೊತೆಗೆ ಅಂತ್ಯೋದಯ, ಅದನ್ನ ಲೆಕ್ಕಾಚಾರ ಮಾಡಿದ್ರೆ ಅಲ್ಲಿ ಸಿಗುವ ಸಂಖ್ಯೆ 4.42 ಕೋಟಿಯಷ್ಟು ಅಂತ ಹೇಳಿ. ಹಾಗಾದ್ರೆ ಇಷ್ಟು ಮಂದಿಗೆ ಕೊಡಬೇಕಾಗಿರೋ ಹಣ ಎಷ್ಟು, ಅದನ್ನ ಕೂಡ ಗಮನಿಸ್ತಾ ಹೋಗೋಣ. ಕೊಡಬೇಕಾಗಿರೋ ಹಣದ ಪ್ರಮಾಣ ಒಂದು ತಿಂಗಳಿಗೆ ನಾವು ಹೇಳ್ತಾ ಇರೋದು 751 ಕೋಟಿ ರೂಪಾಯಿಯನ್ನ ನೇರವಾಗಿ ಬ್ಯಾಂಕ್ ಖಾತೆಗೇನೆ ವರ್ಗಾವಣೆ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ಇವತ್ತು ಕೊಟ್ಟಿರುವ ಮಾತಿನ ಪ್ರಕಾರ ನಡೆದುಕೊಳ್ಳೋದಾದ್ರೆ. ಇನ್ನು ಅನ್ನಭಾಗ್ಯದ ಒಟ್ಟು ಖರ್ಚು ಎಷ್ಟು ಬರುತ್ತೆ ಪ್ರತಿ ವರ್ಷಕ್ಕೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗೋ ಉತ್ತರ ಬರೋಬ್ಬರಿ 10,092 ಕೋಟಿ ರೂಪಾಯಿಯಷ್ಟು ಅಂತ ಹೇಳಿ. ಇದನ್ನ ಹೊಂದಿಸೋದು ಜೊತೆಗೆ ಹೊಂದಿಸಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಹೊಣೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಮೇಲಿದೆ. ಅಲ್ಲಿಗೆ ಈ ಅನ್ನಭಾಗ್ಯ ಗ್ಯಾರಂಟಿ ಕೊಡಿ, ಇಲ್ಲಾಂದ್ರೆ ಕಾಸ್ ಕೊಡಿ ಅಂತ ಐಡಿಯಾ ಕೊಟ್ಟಿದ್ದೆ ಬಿಜೆಪಿ.
ಈಗ ಸಿದ್ದು ಸರ್ಕಾರ ಕಾಸು ಕೊಡೋ ಗ್ಯಾರಂಟಿ ಕೊಟ್ಟಿದೆ. ಆದ್ರೂ ಬಿಜೆಪಿಯವರಿಗೆ ತೃಪ್ತಿ ಇಲ್ಲ. ನೀವು ಕೊಡೋ ಕಾಸು ಯಾವ ಮೂಲೆಗೆ ಅಂತ ಹೊಸ ವರಸೆ ತೆಗೆದು ವಾಚಾಮಗೋಚರವಾಗಿ ವಾಗ್ದಾಳಿ ಶುರು ಹಚ್ಕೊಂಡ್ರು. ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಿಲ್ವಲ್ಲ, ಅದನ್ನ 340 ರೂಪಾಯಿನ ಅವ್ರ ಗಂಡನ ಅಕೌಂಟಿಗೆ ಹಾಕ್ಬಿಡಿ, ನೀವು ಮುಗ್ದೇ ಹೋಯ್ತಲ್ಲ. ಅನ್ನಭಾಗ್ಯಕ್ಕೆ 10 ಕೆಜಿ ಅಕ್ಕಿ ಸಿಕ್ತಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಕೊಡಲು ಆಗ್ಲಿಲ್ಲ ಅಂದ್ರೆ ಹಣ ಕೊಟ್ಬಿಡಿ. ಹೀಗಂತ ಐಡಿಯಾ ಕೊಟ್ಟಿದ್ದೇ ಬಿಜೆಪಿ ನಾಯಕರು. ಜೂನ್ 19ರಂದು ಸಂಸದ ಪ್ರತಾಪ್ ಸಿಂಹ ಕೊಟ್ಟಿದ್ದ ಐಡಿಯಾವನ್ನೇ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ. ಆದರೂ ಕೇಸರಿ ಪಡೆ ಸಿಟ್ಟು ತಣ್ಣಗಾಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ವಚನಭ್ರಷ್ಟ ಸರ್ಕಾರ, ಕೊಟ್ಟ ಮಾತು ತಪ್ಪಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಇವತ್ತು ಮಾರ್ಕೆಟ್ ಅಲ್ಲಿ 33-34 ರೂಪಾಯಿ ಅಕ್ಕಿ ಎಲ್ಲಿ ಬರ್ತದೆ ತಗೊಬರ್ಲಿ ರಾಜ್ಯ ಸರ್ಕಾರ ಹೋಗಿ. ಅದಕ್ಕೆ ಬೇಕಾದಂತ ಹಣವನ್ನು ಹೊಂದಿಸ್ಕೊಂಡು 10 ಕೆಜಿಗೆ ಎಷ್ಟು ಬೇಕಾಗ್ತದೆ, 45 ರೂಪಾಯಿ ಇಂಟು 10 ಕೆಜಿ ಪ್ರತಿ ವ್ಯಕ್ತಿಗೆ ಅದನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಸರ್ಕಾರದ ಕರ್ತವ್ಯ. ನಮ್ಮ ಪಕ್ಷದವ್ರು ಯಾರೊಬ್ರು ಸಜೆಸ್ಟ್ ಮಾಡಿದ್ರು, ದುಡ್ಡಾದ್ರೂ ಕೊಡ್ರಿ, ದುಡ್ಡು ತಿನ್ನಕ್ಕಾಗತ್ತಾ ಅಂತ. ಈಗ ಏನ್ ಮತ್ತೆ ಈಗ ದುಡ್ಡು ಕೊಡ್ತಾ ಇದಾರೆ, ದುಡ್ಡು ತಿನ್ನಕ್ಕಾಗತ್ತಾ? ಹಣ ಹಾಕುವಂತ ಡೋಂಗಿ ರಾಜಕಾರಣ ನಿಮ್ದು ಸರಿಯಲ್ಲ. ನಾವು ಇದನ್ನು ಖಂಡಿಸ್ತೇವೆ. ಕಾಂಗ್ರೆಸ್ ಸರ್ಕಾರ ಜನರಿಗೆ ಹೇಳಿರುವ ರೀತಿಯನ್ನು ನಡ್ಕೋಬೇಕು. ಇಲ್ಲಾಂತಾದ್ರೆ ವಿಧಾನಸಭೆ ಒಳಗೆ ಮತ್ತು ಹೊರಗೆ ನಮ್ಮ ಹೋರಾಟಗಳು ನಡೀತದೆ. ನಿಮ್ಮದು ವಚನ ಭ್ರಷ್ಟ ಸರ್ಕಾರ. 1 ತಿಂಗಳಲ್ಲೇ ನಿಮ್ ಸರ್ಕಾರ ಫೇಲ್ಯೂರ್ ಆಗೋಯ್ತು. ಗ್ಯಾರಂಟಿ ಏನಿದೆ ಟೋಟಲಿ ಫೇಲ್ಯೂರ್. ಕೇವಲ 5 ಕೆಜಿಗೆ ದುಡ್ಡನ್ನ ಕೊಟ್ಟು ನೀವು ಯಾಮಾರಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಬಾರ್ದು. ನೀವು ಮಾಡ್ತಾ ಇರತಕ್ಕಂಥ ಇದೊಂದು ದೋಖಾ ಸಿಸ್ಟಮ್ ಅನ್ನ ಮಾಡ್ತಾ ಇದ್ರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಅಕ್ಕಿ ಬದಲು ದುಡ್ಡು ಕೊಡೋಕೆ ಹೊರಟಿರೋ ಸರ್ಕಾರ ಇನ್ನು 2 ಗ್ಯಾರಂಟಿಗೂ ಕೂಡ ದುಡ್ಡನ್ನೇ ಕೊಡಬೇಕು. ಯುವ ನಿಧಿ 3,000, ಮನೆ ಒಡತಿಗೆ 2,000. ಈಗ ಸದ್ಯಕ್ಕೆ ಯುವ ನಿಧಿ ವೇಟಿಂಗ್ ಲಿಸ್ಟ್ ನಲ್ಲಿದೆ. ಲಕ್ಷ್ಮಿ ಕತೆ ಏನು ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಅನ್ನಭಾಗ್ಯಕ್ಕೆ ಬಿ ಪ್ಲಾನ್, ಗೃಹಲಕ್ಷ್ಮಿಗೇನು? ಆಗಸ್ಟ್ನಲ್ಲಾದ್ರೂ ಸಿಗುತ್ತಾ ಯೋಜನೆ ಲಾಭ? ಅನ್ನಭಾಗ್ಯಕ್ಕೇನೋ ತಾತ್ಕಾಲಿಕವಾಗಿ ಬಿ ಪ್ಲಾನ್ ಮಾಡಿ ಬೀಸೋ ದೊಣ್ಣೆಯಿಂದ ಸರ್ಕಾರ ಬಚಾವಾಗಿದೆ. ಆದರೆ ಸರ್ಕಾರದ ಮುಂದಿರೋ ಮತ್ತೊಂದು ಸವಾಲು ಗೃಹಲಕ್ಷ್ಮಿ ಯೋಜನೆ. ಆದರೆ ಇವತ್ತಿನ ಕ್ಯಾಬಿನೆಟ್ನಲ್ಲೂ ಈ ಯೋಜನೆ ಜಾರಿ ದಿನಾಂಕದ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಆಗಸ್ಟ್ 14ಕ್ಕೆ ಯೋಜನೆ ಜಾರಿ ಮಾಡಲು ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ. ಆದರೆ ಅದಕ್ಕೂ ಮುನ್ನ ಗೃಹಲಕ್ಷ್ಮಿ ಯೋಜನೆ ಟೇಕ್ ಆಫ್ ಆಗಬೇಕು ಅಂತಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವತ್ತು ಸದ್ಯಕ್ಕೆ ಗೃಹಜ್ಯೋತಿ ಓಡ್ತಾ ಇದೆ. ಗೃಹಜ್ಯೋತಿ ಈಗ ಸ್ಮೂತ್ ಆಗಿದೆ. ಇದು ಒಂದು ಹಂತಕ್ಕೆ ಬರಲಿ. ಇನ್ನೊಂದು 4-5 ದಿನದಲ್ಲಿ ಇದಾಗತ್ತೆ. ಆಗಸ್ಟ್ನಲ್ಲಿ ಅವರ ಗೃಹಲಕ್ಷ್ಮಿಯ ಅಕೌಂಟ್ಗೆ ಆಗಸ್ಟ್ನಲ್ಲಿ ದುಡ್ಡು ಹೋಗುತ್ತೆ. ಪ್ಲೇಸ್ಟೋರ್ನಲ್ಲಿ ಆಪ್ ರಿಲೀಸ್ಗೆ ಚಿಂತನೆ. ಜಿಎಸ್ಟಿ ಐಟಿ ರಿಟರ್ನ್ ಮಾಡ್ತಿದ್ರೆ ಅರ್ಜಿ ರಿಜೆಕ್ಟ್. ಗೃಹಲಕ್ಷ್ಮಿ ಯೋಜನೆ ಜಾರಿಗೂ ಗೃಹಜ್ಯೋತಿಯಂತೆ ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ನಡೆಯುತ್ತಿದೆ. ಜೊತೆಗೆ ಸರ್ವರ್ ಬ್ಯುಸಿ ಸಮಸ್ಯೆಗೆ ಕಡಿವಾಣ ಹಾಕಲು ಪ್ಲೇಸ್ಟೋರ್ನಲ್ಲಿ ಆಪ್ ಬಿಡುಗಡೆಗೂ ಚಿಂತನೆ ನಡೆಯುತ್ತಿದ್ದು, ಫಲಾನುಭವಿಗಳ ಆಯ್ಕೆ ಬಗ್ಗೆ ಮತ್ತಷ್ಟು ಬದಲಾವಣೆ ಮಾಡಲಾಗ್ತಿದೆ. ಜಿಎಸ್ಟಿ ಐಟಿ ರಿಟರ್ನ್ ಮಾಡುತ್ತಿದ್ರೆ ಅರ್ಜಿ ಅಪ್ಲೋಡೇ ಆಗಲ್ವಂತೆ. ಹೀಗಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. 5 ಗ್ಯಾರಂಟಿ ಜಾರಿಗೆನೆ ಸರ್ಕಾರ ಹೆಣಗಾಡ್ತಾ ಇದೆ. ಈ 5ಕ್ಕಿಂತ 6ನೇ ಗ್ಯಾರಂಟಿ ಬಗ್ಗೆನೇ ಕಾಂಗ್ರೆಸ್ಗೆ ಆಸಕ್ತಿ ಜಾಸ್ತಿ. ಆ ಗ್ಯಾರಂಟಿಗೆ ಮುಖ್ಯಮಂತ್ರಿ ಕಚೇರಿಯೇ ಕೇಂದ್ರ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. 6ನೇ ಗ್ಯಾರಂಟಿ ಏನು, ಆರೋಪದ ಹಿಂದಿನ ಕಾರಣವೇನು ನೋಡಿ. ಕಾಸಿಗಾಗಿ ಪೋಸ್ಟಿಂಗ್ ಕಾಂಗ್ರೆಸ್ನ 6ನೇ ಗ್ಯಾರಂಟಿ. ಕೈ ವಿರುದ್ಧ ಬಿಜೆಪಿ ಕಮಿಷನ್ ಟ್ರಾನ್ಸ್ಫರ್ ಬಾಂಬ್. ಎಲ್ಲ ಕಡೆ ಅಂಗಡಿ ಓಪನ್ ಆಗಿದೆ. ವರ್ಗಾವಣೆ ದಂಧ ಪ್ರಾರಂಭ ಆಗಿದೆ. ಸರ್ಕಾರ ಟೇಕ್ ಆಫ್ ಆಗಿ 2 ತಿಂಗಳು ಕಳೆದಿಲ್ಲ. ಆಗಲೇ ಮಾಜಿ ಸಿಎಂ ಎಚ್ಡಿಕೆ ಸಿದ್ದು ಸರ್ಕಾರದ ವಿರುದ್ಧ ಗಂಭೀರ ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಸರಣಿ ಟ್ವೀಟ್ಗಳ ಮೂಲಕ ಕಾಸಿಗಾಗಿ ಪೋಸ್ಟಿಂಗ್ ನಡೆಯುತ್ತಿದೆ. ಒಂದೇ ಹುದ್ದೆಗೆ ಸ್ವತಃ ಮುಖ್ಯಮಂತ್ರಿಗಳೇ 4 ಶಿಫಾರಸು ಕೊಟ್ಟಿದ್ದಾರೆ. ಸಿಎಂ ಕಚೇರಿಯಲ್ಲಿ ವರ್ಗಾವರ್ಗಿ ದಂಧೆಗೆ ಹುಂಡಿ ಇದೆ ಎಂದು ಆರೋಪಗಳ ಸುರಿಮಳೆಗೈದಿದ್ದಾರೆ. ಶುರುವಾಗುತ್ತೆ. ಅದಕ್ಕೋಸ್ಕರಲೇ ಎಲ್ಲ ನಿಲ್ಸಿರೋದು. ರೇಟ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರಲೇ ಎಲ್ಲ ಕೆಲಸಗಳನ್ನ ನಿಲ್ಲಿಸಿದ್ದಾರೆ. ಒಂದು ಹುದ್ದೆಗೆ 5 ವ್ಯಕ್ತಿಗಳನ್ನ ನಿಯುಕ್ತಿಗೊಳಿಸ್ತೀವಿ ಆದೇಶ ಮಾಡ್ತಕ್ಕಂಥದ್ದಕ್ಕೆ ಯಾರು ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವತ್ತು ಜನಜನಿತವಾಗಿದೆ. ವರ್ಗಾವಣೆ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅಂತ ಹೇಳಿ ಎಚ್ಡಿಕೆ ಆರೋಪಕ್ಕೆ ಧ್ವನಿಗೂಡಿಸಿದ ಕೇಸರಿ ಪಡೆ. ಸರ್ಕಾರ ಆಯಕಟ್ಟಿನ ಹುದ್ದೆಗಳಿಗೆ ನೇಮಕ ಮಾಡ್ತಿದಾರಲ್ಲ, ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ ಈ ಸರ್ಕಾರದ ಪ್ರಾಮಾಣಿಕತೆ ಏನು ಅನ್ನೋದು ಅರ್ಥ ಆಗುತ್ತೆ.
ಹಣದ ಆಧಾರಿತವಾಗಿ ವರ್ಗಾವಣೆ ಆಗಬಾರ್ದು. ಆಗ್ತಿರುವಂಥದ್ದು ನಿಜಕ್ಕೂ ಖಂಡನೀಯ. ಈ ಸರ್ಕಾರದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ, ವರ್ಗಾವಣೆ ದಂಧ ಪ್ರಾರಂಭ ಆಗಿದೆ, ಅಂಗಡಿ ವ್ಯಾಪಾರ ಪ್ರಾರಂಭ ಆಗಿದೆ, ಎಲ್ಲ ಕಡೆ ಅಂಗಡಿ ಓಪನ್ ಆಗಿದೆ. ನಾವು ಕಾದು ನೋಡ್ತೀವಿ. ಹಿಂದೆ ನಮ್ಮ ಸರ್ಕಾರದಾಗ 40% ಅಂತ ಸುಳ್ಳು ಆರೋಪಗಳನ್ನು ಮಾಡಿದೆ. ಇವತ್ತು ಇದು 60% ಸರ್ಕಾರ ಆಗಿದೆ. ಆದ್ರೆ ಇವರ ಆರೋಪ ಸುಳ್ಳು ಅಂತ ಸಚಿವ ರಾಮಲಿಂಗಾರೆಡ್ಡಿ ಸರ್ಕಾರವನ್ನ ಸಮರ್ಥಿಸಿಕೊಂಡ್ರು. ನಾವು ಒಂದು ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಮೇಲೆ ಆಪಾದನೆ ಮಾಡಿ ನಾವು ಅದನ್ನ ಭ್ರಷ್ಟಾಚಾರ ನಾವು ಮಾಡೋಕ್ಕಾಗತ್ತಾ? ಭ್ರಷ್ಟಾಚಾರ ಯಾವುದೂ ಕೂಡ ಆಗಿಲ್ಲ. ಈ ರಾಜಕೀಯ ಕೆಸರೆ ರಚಾಟ ಏನೇ ಇರಲಿ, ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಮ್ಮ